ನಿನಗಾಗಿ ಭಾಗ 140. ಪವಿತ್ರಳಿಗೆ ಆಶ್ಚರ್ಯವಾಗುತ್ತಿದೆ. ತನ್ನ ಗೆಳತಿ ಇದ್ದಳು. ಇಷ್ಟು ಹೊತ್ತು ಇವನು ಯಾವಾಗ ಬಂದ ಅಂತ ಆಶ್ಚರ್ಯಪಡುವ ಸಮಯವನ್ನು ಕೂಡ ಪ್ರಜ್ವಲ್ ಕೊಟ್ಟಿಲ್ಲ. ಬದಲಿಗೆ ಅವನ ತುಟಿಗಳಿಂದ ಇವಳ ತುಟಿಗಳನ್ನು ಭದ್ರವಾಗಿ ಹೊತ್ತಿದ್ದಾನೆ. ಅವಳು ಖುಷಿ ಪಡಬೇಕಾ, ಬೇಸರ ಮಾಡಿಕೊಳ್ಳಬೇಕಾ, ಅಥವಾ ವಿಕ್ರಮ್ ನೆನಪಿನಲ್ಲಿ ಇರಬೇಕಾ, ಯಾವುದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಇತ್ತೀಚೆಗೆ ಏನಾದರೂ ಪ್ರತಿದಿನ ರೊಮ್ಯಾನ್ಸ್ ಮಾತ್ರ ಪ್ರಜ್ವಲ್ ಕಡಿಮೆ ಮಾಡುವುದಿಲ್ಲ. ಆ ಸಮಯಕ್ಕೆ ಬಂದು ಬಿಡುತ್ತಾನೆ ಅಥವಾ ಫೋನಿನಲ್ಲೇ ಕಳಿಸಿಬಿಡುತ್ತಾನೆ ಅಂತ ಅವಳು ತುಂಬ ಭಾವುಕಳಾಗುತ್ತಿದ್ದಾಳೆ. ಏಕೆಂದರೆ ಅವನು ಮಾಡುತ್ತಿರುವ ಕೆಲಸ ಆ ರೀತಿ ಇದೆ. ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ಮುತ್ತನ್ನು ನಿರಂತರವಾಗಿ ಕೊಡುತ್ತಿದ್ದಾನೆ. ಏಕೆಂದರೆ ಈಗ ಬಿಟ್ಟರೆ ಅವಳು ಪುನಃ ಸಿಗುವುದಿಲ್ಲ ಅಂತ. ಅವಳಿಗೆ ಸಾಕಾಗಿ ಅವನಿಂದ ದೂರ ಸರಿದಳು. ಇಷ್ಟೊಂದು ವಿಗರಸ್ ಆಗಿ ಮಾಡಿದರೆ ನನ್ನ ಕೈಯಲ್ಲಿ ಆಗುವುದಿಲ್ಲ. ನೀನು ಯಾವಾಗ ಬಂದೆ? ನೀನು ಬಂದಿದ್ದು ನನಗೆ ತಿಳಿದೇ ಇಲ್ಲ. ನಿಮ್ಮ ಮನೆಯಲ್ಲಿ ಎಲ್ಲ ಸರಿ ಹೋಗಿತ್ತಾ? ನಿನ್ನ ಭಾವಿ ಪತ್ನಿಯ ಅಪ್ಪ ಅಂದರೆ ನಿನ್ನ ಮಾವ ಹೇಗಿದ್ದಾರೆ ಅಂತ ಕಿಂಡಲ್ ಮಾಡಿದಳು. ಆಗ ಅವನಿಗೆ ಕೋಪ ಬಂತು. ಅವಳಿಗೆ ಬೈದರೆ ರೂಮಿನಿಂದ ಹೊರಗಡೆ ಹಾಕುತ್ತಾಳೆ ಅಂತ ಅಡ್ಜಸ್ಟ್ ಮಾಡಿಕೊಂಡ. ನಂತರ ತುಂಬ ಜಾಣ್ಮೆಯಿಂದ ಉತ್ತರಿಸಿದ, ನನಗೆ ಇರುವುದು ಒಬ್ಬರೇ ಮಾವ. ಅವರು ಹೊರಗಡೆ ಇದ್ದಾರೆ. ಅವರನ್ನು ನಾನು ಮಾತನಾಡಿಸಿದೆ. ಆಗ ಅವಳಿಗೆ ಸಿಟ್ಟು ಬಂತು. ಅಪ್ಪನನ್ನು ಮಾತಾಡಿಸಿ ಒಳಗೆ ಬಂದ. ಎಷ್ಟು ಧೈರ್ಯ ನಿನಗೆ? ಅವರ ಜೊತೆ ಮಲಗಬೇಕು ಅಲ್ಲವೇ? ಇಲ್ಲಿ ಏಕೆ ಬಂದೆ? ನನಗೆ ತೊಂದರೆ ಮಾಡಲು ಅಂತ ಅವಳು ಹುಸಿಕೋಪ ತೋರಿಸಿದಾಗ ಅವನು ಅವಳನ್ನು ಕಚ್ಚಿ ತಿನ್ನಬೇಕು ಅಂತ ಆಸೆಪಟ್ಟ. ಅವಳನ್ನು ಕಚ್ಚಿ ತಿಂದರೆ ಅವಳು ನನ್ನನ್ನು ಕೈಮಾ ಮಾಡಿಬಿಡುತ್ತಾಳೆ ಅಂತ. ಅವನು ಅವಳ ತೊಡೆಯ ಮೇಲೆ ಮಲಗಿದ್ದ. ನಿನ್ನ ತೊಡೆಯ ಮೇಲೆ ಮಲಗಲು ನೋಡು ಎಷ್ಟು ಆನಂದವಾಗಿದೆ. ನಿನ್ನಂಥ ಸುಂದರವಾದ, ನನ್ನನ್ನು ಪ್ರೀತಿ ಮಾಡುವ ಹೆಂಡತಿ ಇರಬೇಕಾದಾಗ ಅಷ್ಟು ಆಡಂಬರದಿಂದ ಇರುವ ಅರಮನೆ ನನಗೆ ಬೇಡ. ನನಗೆ ನೀನೇ ಬೇಕು, ನಿನ್ನ ಸಾಂಗತ್ಯ ಬೇಕು ಅಂತ ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳಲು ಹೋದಾಗ ಅವಳು ದೂರ ಸರಿದಳು. ನಂತರ ಅವನು ಅವಳ ತೊಡೆಯ ಮೇಲೆ ಮಲಗಿದ್ದ. ನಾನು ರಾತ್ರಿ ಪೂರ್ತಿ ಇದೇ ರೀತಿ ಮಲಗುತ್ತೇನೆ ಅಂತ ಹಠ ಹಿಡಿದ. ನನಗೆ ತುಂಬ ಬೆನ್ನು ನೋವು. ನನಗೆ ಇಷ್ಟೊಂದು ಕಷ್ಟ ಅನುಭವಿಸಲು ಸಾಧ್ಯವಿಲ್ಲ. ನಿನಗೆ ಗೊತ್ತಲ್ಲವೇ? ನಿನ್ನ ಬಳಿ ನಾನು ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದೇನೆ ಬೆನ್ನು ನೋವಿಗೆ. ರಾತ್ರಿ ಪೂರ್ತಿ ಈ ರೀತಿ ಬಂದರೆ ಆಗುವುದಿಲ್ಲ. ಸ್ವಲ್ಪ ಹೊತ್ತಾದರೆ ಪರವಾಗಿಲ್ಲ ಅಂತ ಮಾತನಾಡುವ ಬರದಲ್ಲಿ ಅವಳು ಹೇಳಿದಾಗ ಅವನು ನಕ್ಕ. ಅವನಿಗೆ ಖುಷಿಯಾಯಿತು. ಕೊನೆ ಪಕ್ಷ ಸ್ವಲ್ಪ ಹೊತ್ತಾದರೂ ನನ್ನನ್ನು ಇವಳು ತೊಡೆಯ ಮೇಲೆ ಮಲಗಿಸಿಕೊಳ್ಳುತ್ತಾಳೆ. ನಿಜವಾಗಲೂ ಇವಳಿಗೆ ನನ್ನ ಮೇಲೆ ಭಾವನೆಗಳು ಇದೆ ಅಂತ ಅವನ ತೊಡೆಯ ಮೇಲೆ ಮಲಗಲು ಪ್ರಯತ್ನಿಸಿದ. ಮೊದಲು ತೊಡೆಯ ಮೇಲೆ ಮಲಗಿ ಅವಳಿಗೆ ಕೀಟಲೆ ಮಾಡಬೇಕು ಅನ್ನುವ ಬಯಕೆ ಇದ್ದಿದ್ದು. ಆದರೆ ಆ ಸುಂದರವಾದ, ಮೃದುವಾದ, ಅಷ್ಟೊಂದು ಪ್ರೀತಿಯನ್ನು ತುಂಬಿರುವ ಅವಳ ದೇಹದ ಒಂದು ಭಾಗ, ಅದರಲ್ಲೂ ಅತಿ ಉತ್ತಮವಾದ ಅವಳ ಮಡಿಲಿನಲ್ಲಿ ಮಲಗಿದಾಗ ನನಗೆ ನಿದ್ರೆ ಬಂತು. ಹುಟ್ಟಿದ ದಿನದಿಂದ ಈವರೆಗೂ ಅಜ್ಜಿಯ ಮಡಿಲನ್ನು ಬಿಟ್ಟರೆ ಇದೇ ಮೊದಲ ಬಾರಿ ಇವಳ ಮಡಿಲಿನಲ್ಲಿ ಮಲಗುತ್ತಿರುವುದು. ಅಮ್ಮನಿಗೂ ಮತ್ತು ನನಗೂ ದೂರ ದೂರ. ಕೇವಲ ಮನೆ ಕೆಲಸ, ಗಂಡ, ಹೆಣ್ಣು ಮಕ್ಕಳು ಹೊರಗೆ ಹೋಗುತ್ತಾರೆ ಅಂತ ಅವರನ್ನು ನೋಡುವುದು ಅಷ್ಟೇ. ಅವರ ಪ್ರೀತಿಯನ್ನು ಸಂಪಾದಿಸಬೇಕು. ಅವರು ಹೆಣ್ಣು ಮಕ್ಕಳು. ಇಲ್ಲವಾದರೆ ಆಸ್ತಿಯಲ್ಲಿ ಪಾಲು ಕೇಳುತ್ತಾರೆ. ಮದುವೆಯಾದ ಮೇಲೆ ಅಂತ ಅಮ್ಮ ಯಾವಾಗಲೂ ಇದನ್ನೇ ತಲೆಯಲ್ಲಿ ತುಂಬುತ್ತಿದ್ದಳು. ಮೊದಮೊದಲು ಅಮ್ಮ ಹೇಳುವುದು ನಿಜ ಅಂತ ಅನಿಸುತ್ತಿತ್ತು. ಕ್ರಮೇಣ ನಾನೇ ಸಂಪಾದಿಸುತ್ತೇನೆ ಅಂದಾಗ ಅಮ್ಮ ಒಮ್ಮೆ ಕೆನ್ನೆ ಮೇಲೆ ಬಾರಿಸಿದ್ದಳು. ಇದೆಲ್ಲ ನಾವು ಸಂಪಾದನೆ ಮಾಡಿದ್ದು. ನಿನಗೆ ನಿನ್ನ ಹೆಂಡತಿ ಮಕ್ಕಳಿಗೆ ಸೇರಬೇಕು. ಇನ್ನೊಬ್ಬರ ಮನೆಯಲ್ಲಿ ಪಾತ್ರೆ ತಿಕ್ಕುವ ಅವರಿಗೆ ನಾನು ಹೇಗೆ ಕೊಡಲಿ ಅಂತ. ಅಮ್ಮ ಅಪ್ಪ ತುಂಬ ಸ್ಟ್ರಾಂಗ್ ಆಗಿದ್ದರು. ನನ್ನ ಕಡೆ ಒಂದು ಸಲ ನನ್ನ ಭಾವ ಆಸ್ತಿಯಲ್ಲಿ ನಮಗೂ ಪಾಲು ಬೇಕು, ನಮಗೆ ತುಂಬ ಕಷ್ಟವಿದೆ, ಸ್ವಲ್ಪ ಜಮೀನು ಕೊಡಿ, ಮಾರಿಕೊಳ್ಳುತ್ತೇವೆ ಅಂದಾಗ 2 ವರ್ಷಗಳ ಕಾಲ ಅಪ್ಪ ಅಮ್ಮ ಅವರನ್ನು ಮನೆಯೊಳಗೆ ಸೇರಿಸಿ ಇರಲಿಲ್ಲ. ಇದೆಲ್ಲ ನಮ್ಮ ಸ್ವಯಾರ್ಜಿತ, ನಾವು ನಮಗೆ ಇಷ್ಟಪಟ್ಟವರಿಗೆ ಕೊಡುವುದು ಅಂತ ಅವರು ಯಾವಾಗ ತುಂಬ ಸ್ಟ್ರಾಂಗ್ ಆಗಿ ಹೇಳಿದರು. ಅಂದಿನ ದಿನಗಳಿಂದ ಅವರೆಲ್ಲ ತಮ್ಮ ಆಸ್ತಿ ಕೇಳುವ ರೀತಿಯನ್ನು ಬದಲಾಯಿಸಿದರು. ಆದರೆ ಆಸ್ತಿಯನ್ನು ಕೇಳುತ್ತಲೇ ಇದ್ದಾರೆ.
ಅಂದರೆ ಮೃದುವಾಗಿ ವರ್ತಿಸುವ ನಾಟಕ ಆಡುತ್ತಾರೆ. ಅಪ್ಪ ಅಮ್ಮನಿಗೆ ಏನು ಮಾಡಿದರೂ ಗೊತ್ತಿಲ್ಲ. ಅಪ್ಪ ಅಮ್ಮ ಅಕ್ಕಂದಿರು ತಂಗಿ ಹೇಳಿದ ಮಾತನ್ನು ಮಾತ್ರ ಕೇಳುವುದು. ಆ ರೀತಿ ಮಾಡಿ ಇಟ್ಟುಕೊಂಡು ಬಿಟ್ಟಿದ್ದಾರೆ. ಇವರನ್ನು ಕಾನೂನುಬದ್ಧವಾಗಿ ಆಸ್ತಿಯನ್ನು ಕೇಳಲು ಸಾಧ್ಯವಿಲ್ಲ ಅನ್ನುವುದನ್ನು ಅರಿತ ಅವರು ಸ್ಮಾರ್ಟ್ ಆಗಿದ್ದಾರೆ. ಯಾವಾಗಲೂ ತಿನ್ನುವುದರಲ್ಲಿ ಏನಾದರೂ ಹಾಕಿಕೊಡುತ್ತಾರೆ ಅಂತ ಇವನು ಭಯದಿಂದ ಇದ್ದ. ಒಮ್ಮೊಮ್ಮೆ ಇವನಿಗೂ ಕೂಡ ಕೊಟ್ಟಾಗ ಅವನು ತಿನ್ನುತ್ತಿರಲಿಲ್ಲ. ಅವರ ಮನೆಯ ಕೆಲಸದವರು ಒಮ್ಮೆ ಹೇಳಿದ್ದು, ನಿಮ್ಮ ಅಕ್ಕಂದಿರು ನಿಮ್ಮ ಅಪ್ಪ ಅಮ್ಮನಿಗೆ ಊಟ ಹಾಕಬೇಕಾದಾಗ ಯಾವುದೋ ಡಬ್ಬಿಯಲ್ಲಿ ಇರುವ ಪೌಡರನ್ನು ಹಾಕುತ್ತಾರೆ. ನಾನು ಎಷ್ಟು ಹೇಳಿದರೂ ಕೇಳುವುದಿಲ್ಲ. ನಿಮ್ಮ ಅಪ್ಪ ಅಮ್ಮ ಹೇಳಿದರೆ ಬದಲಿಗೆ ನನ್ನನ್ನೇ ಬೈದು ಕಳಿಸುತ್ತಾರೆ ಅಂತ. ಅವನು ಹೇಳಿದಾಗ ಪ್ರಜ್ವಲ್ಗೆ ಅರ್ಥವಾಗಲಿಲ್ಲ. ತನ್ನ ಗೆಳೆಯನ ಅಮ್ಮನನ್ನು ಕೇಳಿದಾಗ ಅವರು ಅದನ್ನು ವಿವರಿಸಿ ಹೇಳಿದರು. ಯಾರಾದರೂ ನಾವು ಇಷ್ಟಪಟ್ಟಂತೆ ಕೇಳಬೇಕು ಅಂದರೆ ಅವರಿಗೆ ಅದನ್ನೆಲ್ಲ ಮಂತ್ರಿಸಿಕೊಡುತ್ತಾರೆ. ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲವಾದರೆ ಪರಸ್ಪರ ಒಬ್ಬರಿಗೊಬ್ಬರು ಅದನ್ನು ಕೊಡಬಹುದು ಅಷ್ಟೆ. ಮಕ್ಕಳು ತಂದೆ ತಾಯಿ ಅನಾವಶ್ಯಕವಾಗಿ ಜಗಳವಿದ್ದರೂ ಕೊಡಬಹುದೇನೋ, ಆದರೆ ಹಣ ಐಶ್ವರ್ಯಕ್ಕಾಗಿ ತುಂಬ ದುರಾಸೆಯಿಂದ ಈ ಕೆಲಸ ಮಾಡಿದರೆ ಅದು ಉಲ್ಟಾ ಹೊಡೆಯುತ್ತದೆ. ಕ್ರಮೇಣ ಅವರು ಮಾಡುತ್ತಿರುವುದು ಆಸ್ತಿಯನ್ನು ಅವರ ಹೆಸರಿಗೆ ಬರೆಸಿಕೊಳ್ಳಲು. ಆಗ ಪ್ರಜ್ವಲ್ ನಮ್ಮ ಅಕ್ಕಂದಿರು ಒಳ್ಳೆಯವರು, ಆ ರೀತಿ ಮಾಡುವುದಿಲ್ಲ ಅಂತ ಮನೆಗೆ ಹೋದಾಗ ತಿಳಿಯಿತು. ಅವರು ಮಾತನಾಡುವ ರೀತಿ. ಆದರೂ ಕೂಡ ಅವನು ನಂಬಿಲ್ಲ. ಕೋಪ ಇದ್ದಾಗ ಮನುಷ್ಯರು ಆ ರೀತಿ ಮಾತನಾಡುತ್ತಾರೆ ಅಂತ. ಒಂದು ದಿನ ಲಾಯರ್, ಅಂದರೆ ನಮ್ಮ ಫ್ಯಾಮಿಲಿ ಲಾಯರ್ ಫೋನ್ ಮಾಡಿ ನನಗೆ ತಿಳಿಸಿದರು, ನಿಮ್ಮ ಅಕ್ಕ ನಿಮ್ಮ ಅಪ್ಪ ಅಮ್ಮನ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆಸಿಕೊಳ್ಳುತ್ತೇವೆ, ಅದರ ಪ್ರೋಸೆಸ್ ಬಗ್ಗೆ ಹೇಳಿ ಅಂದಾಗ ನಾನು ಬೆಚ್ಚಿದೆ. ಆಗ ಲಾಯರ್ ನನ್ನ ಕಡೆ ಇದ್ದಿದ್ದರಿಂದ ಸರಿ ಹೋಯಿತು. ನಾನು ಹೇಳಿದೆ ಪ್ರಜ್ವಲ್ಗೂ ಕೂಡ ಪಾಲು ಕೊಡಬೇಕು ಅಂದಾಗ ಅವರು ಒಂದೇ ಒಂದು ಪೈಸಾ ಅವನಿಗೆ ಕೊಡುವುದಿಲ್ಲ. ಅವನನ್ನು ಸಾಕಿರುವುದು ನನ್ನ ಅಪ್ಪ ಅಮ್ಮ ಹೆಚ್ಚು ಅಂತ ತುಂಬ ದುರಹಂಕಾರದಲ್ಲಿ ಮಾತನಾಡಿದರು. ನಾನು ಹೇಗೆ ಹೇಳಬೇಕು ಹಾಗೆ ಹೇಳಿದ್ದೇನೆ. ಅವರು ನನ್ನ ಬಳಿ ಇಲ್ಲ, ಇನ್ನು ಯಾರ ಬಳಿಯೂ ಕೂಡ ನಿಮ್ಮ ಅಪ್ಪ ಅಮ್ಮನ ಆಸ್ತಿಯನ್ನು ನಿನ್ನ ಒಪ್ಪಿಗೆ ಇಲ್ಲದೆ ಬರೆಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ಮೊದಲು ನಿನ್ನ ಅಪ್ಪ ಅಮ್ಮನನ್ನು ನಿನ್ನ ಫೇವ್ರೇಟ್ ಆಗಿ ಮಾಡಿಕೊ, ಆ ರೀತಿ ಏನಾದರೂ ಮಾಡು ಅಂತ ಹೇಳಿದಾಗ ನಿಜವಾಗಲೂ ಒಂದು ರೀತಿ ಕನ್ಫ್ಯೂಷನ್. ಏಕೆಂದರೆ ಹುಟ್ಟಿದ ದಿನದಿಂದಲೂ ನನಗೆ ಅವಳೆಂದರೆ ಪ್ರಾಣ. ಅವಳನ್ನೇ ನಾನು ನನ್ನ ಪ್ರೇಯಸಿಯಾಗಿ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಯಾವಾಗಲೂ ನನ್ನನ್ನು ದ್ವೇಷ ಮಾಡುತ್ತಾಳೆ. ಮಾಡುವುದಾದರೆ ಅವಳಿಗೆ ಮಾಡುತ್ತಿದ್ದೆ. ಅವಳು ನನ್ನನ್ನು ತುಂಬ ಪ್ರೀತಿ ಮಾಡುವ ರೀತಿ. ಅದರಲ್ಲಿ ವಿಫಲವಾಗಿರುವ ನಾನು ನನ್ನ ಮಾತನ್ನೇ ಕೇಳದ ನನ್ನ ಅಪ್ಪ ಅಮ್ಮನ ವಿಷಯದಲ್ಲಿ ಏನು ಮಾಡಲು ಸಾಧ್ಯ ಅಂತ ತುಂಬ ಯೋಚಿಸಿದಾಗ ಅಪ್ಪ ಅಮ್ಮನನ್ನು ತುಂಬ ಪ್ರೀತಿ ಮಾಡುತ್ತಾರೆ. ಅಕ್ಕಂದಿರು ಕೂಡ ಮದುವೆ ಆದ ಮೇಲೆ ಅವರ ಗಂಡಂದಿರು ಹೇಳಿಕೊಟ್ಟಿದ್ದಕ್ಕೆ ಈ ರೀತಿ ಆಡಬಹುದೇನೋ. ನಾನು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು, ಅವರ ಪ್ರೀತಿಯನ್ನು ಹೊಲಿಸಿಕೊಳ್ಳಬೇಕು ಅನ್ನುವ ಪ್ರಯತ್ನದಲ್ಲೇ ಅವನು 2 ವರ್ಷ ಕಳೆದ. ಕಾಲೇಜ್, ಸ್ಕೂಲ್, ಡ್ಯಾನ್ಸ್ ಎಲ್ಲವನ್ನು ಬಿಟ್ಟು ಬಿಟ್ಟ. 3 ಹೊತ್ತು ಅಪ್ಪ ಅಮ್ಮ, 2 ಅಕ್ಕಂದಿರು, ಒಬ್ಬಳು ತಂಗಿ, ಅವರ ಹಾರೈಕೆ, ಅವರಿಗೆ ಇಷ್ಟ ಆದುದನ್ನು ಮಾಡುವುದು. ಆಗದೆ ಹೋದರೂ ಅವರನ್ನು ಇಂಪ್ರೆಸ್ ಮಾಡಲು ಮಾಡುತ್ತಿದ್ದ. ಕ್ರಮೇಣ ಅಡುಗೆಯನ್ನು ಕೂಡ ಕಲಿತ. ಅವನ ಪ್ರಕಾರ ಅಪ್ಪ ಅಮ್ಮ ಅಕ್ಕಂದಿರೆಲ್ಲ ಖುಷಿಯಾಗಿದ್ದರೆ ನನ್ನ ಜೊತೆಯೂ ಕೂಡ ಖುಷಿಯಾಗಿ ಇರುತ್ತಾರೆ. ನನ್ನಿಂದ ಅವರಿಗೆ ಯಾವುದೇ ಭಯವಾಗಬಾರದು, ತೊಂದರೆ ಆಗಬಾರದು. ನಾನು ಅವರ ಜೊತೆ ಫ್ರೆಂಡ್ ರೀತಿ ಇರಬೇಕು. ಈ ಎಲ್ಲ ಪ್ರಯತ್ನ ಮಾಡಿದರೂ ನನ್ನನ್ನು ಕೆಲಸದನ ರೀತಿ ನೋಡಿದರೂ ಹೊರತು ಅವನಲ್ಲಿ ಒಬ್ಬನ ರೀತಿ ನೋಡಿಲ್ಲ. ಒಮ್ಮೆ ಅವರು ಹೇಳುವುದು ಸತ್ಯವೇನೋ, ನನ್ನನ್ನು ನಿಜವಾಗಲೂ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಏನೋ ಅಂತ ಅನಿಸುತ್ತದೆ. ಅಥವಾ ಯಾವುದೋ ಮಗುವನ್ನು ದತ್ತು ತೆಗೆದುಕೊಂಡು ಬಂದು ಸಾಕುತ್ತಿರಬಹುದು. ಇವರು ನನ್ನ ರಕ್ತವನ್ನು ಹಂಚಿಕೊಂಡು ಹುಟ್ಟಿಲ್ಲ. ಅವರಿಗೆ ಇಷ್ಟವಾಗುತ್ತದೆ ಅಂತ ನನಗೆ ಇಷ್ಟವಾಗದ ಕೆಲಸವನ್ನು ನಿರಂತರವಾಗಿ ಮಾಡಿದೆ. ಅವರನ್ನು ನನಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದೆ. ಆದರೆ ಅವರುಗಳು ನನಗೆ ಏನೂ ಕೊಟ್ಟಿಲ್ಲ. ಖಾಲಿ ಖಾಲಿ. ಅವಳನ್ನು ಎತ್ತಿಕೊಂಡು ಸಾಕಿದ್ದೇನೆ, ನನ್ನ ಮುದ್ದು ತಂಗಿ ತಲೆಯ ಮೇಲೆ. ಅವಳು ಕೂಡ ನನಗೆ ಮುಖ
ಮಾಡಿದಳು. ಕೇವಲ ದುಡ್ಡು, ಆಸ್ತಿ, ಐಶ್ವರ್ಯ, ನಿನ್ನಿಂದ ನನಗೆ ಯಾವುದೇ ಉಪಯೋಗವಿಲ್ಲ ಅನ್ನುವ ರೀತಿ ನನ್ನ ಜೊತೆ ವರ್ತನೆ ಮಾಡಿದಳು. ಅದು ತುಂಬ ನೋವಾಗುತ್ತಿದೆ ಅಂತ ಅವನು ದುಃಖ ಮಾಡಿಕೊಂಡ. ನನ್ನ ಹೆತ್ತವರು ಒಳ್ಳೆಯವರಾದರೂ ತನ್ನ ಜೊತೆಯಲ್ಲಿ ಹುಟ್ಟಿದವರು ಒಳ್ಳೆಯವರಾಗಿಲ್ಲ. ಅಲ್ಲಿ ನನಗೆ ಭವಿಷ್ಯ ಇಲ್ಲ. ಭವಿಷ್ಯ ಇದ್ದರೆ ಅದು ನನ್ನ ಪ್ರೀತಿಯ ಹೆಂಡತಿ ಪವಿತ್ರ ಮಡಿಲಲ್ಲಿ ಅಂತ ಮಲಗಿದ್ದವನು ನಿದ್ರೆಗೆ ಜಾರಿದ್ದಾನೆ. ಪದೇ ಪದೇ ಇವಳು ಹೇಳಿಸಲು ಪ್ರಯತ್ನಿಸಿದರೂ ಅವನು ಹೇಳುತ್ತಿಲ್ಲ. ಆದರೆ ಅವನು ತುಂಬ ದಿನಗಳಾದ ಮೇಲೆ ಪವಿತ್ರಳ ಮಡಲಿನಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಿರುವುದು. ಅವಳು ಇವನನ್ನೇ ನೋಡುತ್ತಾ ಕುಳಿತಿದ್ದಾಳೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.